ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಫ್ರೆಂಡ್ಸ್ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ತರಗತಿ ಮುಂದೆ ಬರುವಂತಹ TET ಪರೀಕ್ಷೆಗೆ ಖಂಡಿತ ಹೆಲ್ಪ್ ಆಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಸೊ ಯಾವುದೇ ಪರೀಕ್ಷೆ ಇರಲಿ ಅದಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದು ತುಂಬ ಇಂಪಾರ್ಟೆಂಟ್ ಆದಂತಹ ಪಾಠ ಆಗುತ್ತೆ. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ಹಾಗಾದರೆ ಬನ್ನಿ ಇವತ್ತಿನ ಈ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಸೊ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಇವುಗಳಲ್ಲಿ ಯಾವ ಕಣದಂಗ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ? ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಸೆಂಟ್ರಿಯೋಲ್. ಸೊ ಇವುಗಳಲ್ಲಿ ಯಾವ ಕಣದಂಗ ಪ್ರಾಣಿ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತದೆ ಅಂದರೆ ಸೆಂಟ್ರಿಯೋಲ್. ಇನ್ನು ಎರಡನೇ ಪ್ರಶ್ನೆ: ಮಾನವನ ಹೃದಯದ ಸ್ನಾಯುಗಳಿಗೆ ಶುದ್ಧ ರಕ್ತವನ್ನು ಸರಬರಾಜು ಮಾಡುವ ರಕ್ತನಾಳ ಯಾವುದು? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊರೋನರಿ ಅಪಧಮನಿ. ಸೊ ಮಾನವನ ಹೃದಯದ ಸ್ನಾಯುಗಳಿಗೆ ಶುದ್ಧ ರಕ್ತವನ್ನು ಸರಬರಾಜು ಮಾಡುವಂತಹ ರಕ್ತನಾಳ ಯಾವುದು ಅಂದರೆ ಕೊರೋನರಿ ಅಪಧಮನಿ. ನೆಕ್ಸ್ಟು ಮೂರನೇ ಪ್ರಶ್ನೆ: ಇವುಗಳಲ್ಲಿ ಒಂದು ಜೈವಿಕ ಗೊಬ್ಬರಕ್ಕೆ ಉದಾಹರಣೆ. ಸೊ ಈ ಕೊಟ್ಟಂತಹ 4 ಆಯ್ಕೆಗಳಲ್ಲಿ ಜೈವಿಕ ಗೊಬ್ಬರಕ್ಕೆ ಉದಾಹರಣೆ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಅಜೋಲಾ. ಸೊ ಇವುಗಳಲ್ಲಿ ಯಾವುದು ಜೈವಿಕ ಗೊಬ್ಬರಕ್ಕೆ ಉದಾಹರಣೆ ಅಂದರೆ ಅಜೋಲಾ ಅನ್ನುವಂಥದ್ದು ಜೈವಿಕ ಗೊಬ್ಬರಕ್ಕೆ ಉದಾಹರಣೆಯಾಗಿದೆ. ಇನ್ನು 4ನೇ ಪ್ರಶ್ನೆ: ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಯಾವುದು? ಸೊ ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವಂತಹ ಅಂಗಾಂಶ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಪೆರಮ್ಕೈಮ್. ಸೊ ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವಂತಹ ಅಂಗಾಂಶ ಯಾವುದು ಅಂದರೆ ಪೆರಮ್ಕೈಮ್. ಇನ್ನು 5ನೇ ಪ್ರಶ್ನೆ: ಸಿಡುಬು ರೋಗಕ್ಕೆ ಲಸಿಕೆ ಕಂಡು ಹಿಡಿದ ವಿಜ್ಞಾನಿ ಯಾರು? ಸೊ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡು ಹಿಡಿದವರು ಎಡ್ವರ್ಡ್ ಜನ್ನರ್. ಸೊ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡು ಹಿಡಿದವರೇ ಎಡ್ವರ್ಡ್ ಜನ್ನರ್. ನೆಕ್ಸ್ಟ್ 6ನೇ ಪ್ರಶ್ನೆ: ವಾಯು ಮಾಲಿನ್ಯದ ಸೂಚಿ ಎಂದು ಕರೆಯುವ ಜೀವಿ ಯಾವುದು? ಸೊ ವಾಯು ಮಾಲಿನ್ಯದ ಸೂಚಿ ಎಂದು ಕರೆಯುವಂತಹ ಜೀವಿ ಕಲ್ಲುಹೂವು. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಸೊ ವಾಯು ಮಾಲಿನ್ಯದ ಸೂಚಿ ಎಂದು ಕಲ್ಲು ಹೂವಿಗೆ ಕರೆಯುತ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ: ಕಾರ್ಬನ್ ಡೈಆಕ್ಸೈಡ್ ನೈಸರ್ಗಿಕವಾಗಿ ಸಸ್ಯಗಳಲ್ಲಿ ಸ್ಥಿರೀಕರಣಗೊಳ್ಳುವಂತಹ ಕ್ರಿಯೆ ಯಾವುದು? ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಸೊ ಕಾರ್ಬನ್ ಡೈಆಕ್ಸೈಡ್ ನೈಸರ್ಗಿಕವಾಗಿ ಸಸ್ಯಗಳಲ್ಲಿ ಸ್ಥಿರೀಕರಣಗೊಳ್ಳುವಂತಹ ಕ್ರಿಯೆ ಯಾವುದು ಅಂದರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ. ನೆಕ್ಸ್ಟ್ ಪ್ರಶ್ನೆ: ಸ್ಥಿರ ಕೀಲು ಮೂಳೆಗೆ ಉದಾಹರಣೆ ಯಾವುದು? ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ದವಡೆ ಮೂಳೆ. ಸೊ ಸ್ಥಿರ ಕೀಲು ಮೂಳೆಗೆ ಉದಾಹರಣೆ ಯಾವುದು ಅಂದರೆ ದವಡೆ ಮೂಳೆ. ನೆಕ್ಸ್ಟ್ ಪ್ರಶ್ನೆ: ಅತಿ ಹೆಚ್ಚು ಕ್ಯಾಲೋರಿಯ ಮೌಲ್ಯ ಹೊಂದಿರುವಂತಹ ಇಂಧನ ಯಾವುದು? ಸೊ ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯ ಹೊಂದಿರುವಂತಹ ಇಂಧನ LPG. ನೆಕ್ಸ್ಟ್ ಪ್ರಶ್ನೆ: ದ್ರವ ಸ್ಥಿತಿಯ ಅಲೋಹ ಧಾತುವಿಗೆ ಒಂದು ಉದಾಹರಣೆ ಯಾವುದು? ಸೊ ದ್ರವ ಸ್ಥಿತಿಯ ಅಲೋಹ ಧಾತುವಿಗೆ ಒಂದು ಉದಾಹರಣೆ ಯಾವುದು ಅಂದರೆ ಬ್ರೋಮಿನ್. ಸೊ ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ದ್ರವ ಸ್ಥಿತಿಯ ಅಲೋಹ ಧಾತುವಿಗೆ ಒಂದು ಉದಾಹರಣೆ ಯಾವುದು ಅಂದರೆ ಬ್ರೋಮಿನ್. ನೆಕ್ಸ್ಟ್ ಪ್ರಶ್ನೆ: ಕ್ಲೋರಿನ್ನ ಪರಮಾಣು ಸಂಖ್ಯೆ 17 ಆಗಿದೆ. ಸೊ ಆವರ್ತಕ ಕೋಷ್ಟಕದಲ್ಲಿ ಕ್ಲೋರಿನ್ನ ಆವರ್ತ ಎಷ್ಟು ಅಂದರೆ 3. ನೆಕ್ಸ್ಟ್ ಪ್ರಶ್ನೆ: ಕೊಠಡಿಯ ತಾಪದಲ್ಲಿಯೇ ಹೊತ್ತಿ ಉರಿಯುವಂತಹ ವಸ್ತು ಯಾವುದು? ಸೊ ಕೊಠಡಿಯ ತಾಪದಲ್ಲೇ ಹೊತ್ತಿ ಉರಿಯುವಂತಹ ವಸ್ತು ಬಿಳಿ ರಂಜಕ. ಇನ್ನು ನೆಕ್ಸ್ಟ್ ಪ್ರಶ್ನೆ: ಮೊಸರಿನಲ್ಲಿರುವಂತಹ ಆಮ್ಲ ಯಾವುದು? ಸೊ ಮೊಸರಿನಲ್ಲಿರುವಂತಹ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ನೆಕ್ಸ್ಟು ಇವುಗಳಲ್ಲಿ ಒಂದು ಸಹವೇಲೆನ್ಸಿ ಸಂಯುಕ್ತ. ಸೊ ಈ ಕೆಳಗೆ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಸಹವೇಲೆನ್ಸಿ ಸಂಯುಕ್ತ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಮೇಣ. ಸೊ ಸಹವೇಲೆನ್ಸಿ ಸಂಯುಕ್ತ ಯಾವುದು ಅಂದರೆ ಮೇಣ. ನೆಕ್ಸ್ಟ್ ಪ್ರಶ್ನೆ: ಜಠರಾಮ್ಲೀಯತೆಯನ್ನು ನಿವಾರಿಸಲು ಬಳಸುವಂತಹ ವಸ್ತು ಯಾವುದು? ಸೊ ಜಠರಾಮ್ಲೀಯತೆಯನ್ನು ನಿವಾರಿಸಲು ಬಳಸುವಂತಹ ವಸ್ತು ಮೆಗ್ನೇಸಿಯಾದ ಹಾಲು. ನೆಕ್ಸ್ಟ್ ಪ್ರಶ್ನೆ: ಚಾಕೊಲೇಟ್ ಕೆಡದಂತೆ ಸಂರಕ್ಷಿಸಲು ಲೋಹದ ತೆಳುವಾದ ಕವರ್ ಹಾಕಿರುತ್ತಾರೆ. ಸೊ ಇದು ತೋರಿಸುವ ಲೋಹದ ಗುಣ
ಯಾವುದು? ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಕುಟ್ಟೆತೆ. ಸೊ ಚಾಕ್ಲೇಟು ಕೆಡದಂತೆ ಸಂರಕ್ಷಿಸಲು ಲೋಹದ ತೆಳುವಾದ ಕವರನ್ನು ಹಾಕಿರುತ್ತಾರೆ. ಸೊ ಇದು ತೋರಿಸುವಂತಹ ಲೋಹದ ಗುಣ ಯಾವುದು ಅಂದರೆ ಕುಟ್ಟೆತೆ. ನೆಕ್ಸ್ಟ್ ಪ್ರಶ್ನೆ, ಒಂದು ವಾಹಕದಲ್ಲಿ ಹರಿಯುತ್ತಿರುವಂತಹ ವಿದ್ಯುತ್ ಶಕ್ತಿಯನ್ನು ದ್ವಿಗುಣಗೊಳಿಸಿದರೆ ಆ ವಾಹಕದಲ್ಲಿ ಉತ್ಪತ್ತಿಯಾಗುವಂತಹ ಶಕ್ತಿಯು, ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ 4ರಷ್ಟಾಗುತ್ತದೆ. ಸೊ ಒಂದು ವಾಹಕದಲ್ಲಿ ಹರಿಯುತ್ತಿರುವಂತಹ ವಿದ್ಯುತ್ ಶಕ್ತಿಯನ್ನು ದ್ವಿಗುಣಗೊಳಿಸಿದರೆ ಆ ವಾಹಕದಲ್ಲಿ ಉತ್ಪತ್ತಿಯಾಗುವಂತಹ ಶಾಖವು 4ರಷ್ಟಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, 30 ರೋಧ, 10 ರೋಧ ಮತ್ತು 5 ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಒಡ್ಡುವ ಒಟ್ಟು ರೋಧವು ಎಷ್ಟು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 3 ರೋಧ. ನೆಕ್ಸ್ಟ್ ಪ್ರಶ್ನೆ, 2 ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ 10 ಓಂ ರೋಧವನ್ನು ಒಡ್ಡುತ್ತದೆ ಮತ್ತು ಅದೇ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗ 2.4 ಓಂ ರೋಧವನ್ನು ಒಡ್ಡುತ್ತದೆ. ಹಾಗಾದರೆ ಆ 2 ರೋಧಕಗಳು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ 6 ಮತ್ತು 4 ಓಂಗಳ 2 ರೋಧಕಗಳು. ನೆಕ್ಸ್ಟ್ ಪ್ರಶ್ನೆ, ಒಂದು ವಿದ್ಯುತ್ ಪ್ರವಾಹಕ ವಾಹಕವನ್ನು ಕಾಂತ ಕ್ಷೇತ್ರದಲ್ಲಿ ಇಟ್ಟಾಗ ವಾಹಕದ ಮೇಲೆ ಯಾಂತ್ರಿಕ ಬಲ ಪ್ರಯೋಗವಾಗುತ್ತದೆ. ಸೊ ಇದು ಡ್ಯಾಶ್ ತತ್ವವಾಗಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ವಿದ್ಯುತ್ ಮೋಟಾರ್. ಸೊ ಒಂದು ವಿದ್ಯುತ್ ಪ್ರವಾಹಕ ವಾಹಕವನ್ನು ಕಾಂತ ಕ್ಷೇತ್ರದಲ್ಲಿ ಇಟ್ಟಾಗ ವಾಹಕದ ಮೇಲೆ ಯಾಂತ್ರಿಕ ಬಲ ಪ್ರಯೋಗವಾಗುತ್ತದೆ. ಸೊ ಇದನ್ನು ನಾವು ವಿದ್ಯುತ್ ಮೋಟಾರ್ನ ತತ್ವ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಕಾಂತ ಧ್ರುವಗಳ ನಿಯಮವೆಂದರೆ? ಸೊ ಕಾಂತ ಧ್ರುವಗಳ ನಿಯಮವೆಂದರೆ ಆಪ್ಷನ್ ಬಿ ಸಜಾತಿ ಧ್ರುವಗಳು ವಿಕರ್ಷಿಸುತ್ತದೆ. ಸೊ ಸಜಾತಿ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತದೆ, ಅದೇ ರೀತಿ ವಿಜಾತಿ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ನೆಕ್ಸ್ಟ್ ಪ್ರಶ್ನೆ, ಸ್ಥಾನಪಲ್ಲಟ ಮತ್ತು ಚಲಿಸಿದ ದೂರಗಳ ನಡುವಿನ ಸರಿಯಾದ ಸಂಬಂಧ ಯಾವುದು? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಲಿಸಿದ ದೂರವು ಸ್ಥಾನಪಲ್ಲಟಕ್ಕಿಂತ ಕೆಲವೊಮ್ಮೆ ಹೆಚ್ಚಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಸ್ವತಂತ್ರ ಪತನದಲ್ಲಿ ಕಾಯದ, ಸೊ ಸ್ವತಂತ್ರ ಪತನದಲ್ಲಿ ಕಾಯದ ತೂಕರಹಿತ್ಯ ಸ್ಥಿತಿ ಅನುಭವಿಸುತ್ತದೆ. ಸ್ವತಂತ್ರ ಪತನದಲ್ಲಿ ಕಾಯದ ತೂಕರಾಹಿತ್ಯ ಸ್ಥಿತಿ ಅನುಭವಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಅಪಾಯದ ಸಂಕೇತ ದೀಪದ ಬಣ್ಣ ಕೆಂಪು ಏಕೆಂದರೆ? ಸೊ ಅಪಾಯದ ಸಂಕೇತ ದೀಪದ ಬಣ್ಣ ಕೆಂಪು ಏಕೆಂದರೆ? ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಕೆಂಪು ಬಣ್ಣ ಚದುರದೆ ಹೆಚ್ಚು ದೂರ ಚಲಿಸುತ್ತದೆ. ಸೊ ಕೆಂಪು ಬಣ್ಣ ಚದುರದೆ ಹೆಚ್ಚು ದೂರ ಚಲಿಸುತ್ತದೆ. ಹಾಗಾಗಿ ಅಪಾಯದ ಸಂಕೇತ ದೀಪದ ಬಣ್ಣ ಕೆಂಪನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಡ್ಯಾಶ್ ಪರಿಸರವು ಜೀವಿಗಳಿಗೆ ಅವಶ್ಯಕತೆ ಇರುವ ಮೂಲಭೂತ ಅಂಶಗಳನ್ನು ಒದಗಿಸುತ್ತದೆ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಭೌತಿಕ ಪರಿಸರ. ಸೊ ಭೌತಿಕ ಪರಿಸರವು ಜೀವಿಗಳಿಗೆ ಅವಶ್ಯಕತೆ ಇರುವಂತಹ ಮೂಲಭೂತ ಅಂಶಗಳನ್ನು ಒದಗಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಪರಿಸರದಲ್ಲಿನ ಅಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಅವಲಂಬನೆಗೆ ಉದಾಹರಣೆ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಲಚಕ್ರ. ಸೊ ಪರಿಸರದಲ್ಲಿನ ಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಅವಲಂಬನೆಗೆ ಉದಾಹರಣೆ ಯಾವುದು ಅಂದರೆ ಜಲಚಕ್ರ. ನೆಕ್ಸ್ಟ್ ಪ್ರಶ್ನೆ, ಪರಿಸರ ಅಧ್ಯಯನ ಶಿಕ್ಷಕರು ಗುಂಪು ಚಟುವಟಿಕೆಗಳನ್ನು ಆಯೋಜಿಸುವಾಗ? ಸೊ ಪರಿಸರ ಅಧ್ಯಯನ ಶಿಕ್ಷಕರು ಗುಂಪು ಚಟುವಟಿಕೆಗಳನ್ನು ಆಯೋಜಿಸುವಾಗ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ ಎಲ್ಲ ಮಕ್ಕಳ ಸಹಕಾರ ಮತ್ತು ಭಾಗವಹಿಸುವಿಕೆ. ಸೊ ಪರಿಸರ ಅಧ್ಯಯನದ ಶಿಕ್ಷಕರು ಗುಂಪು ಚಟುವಟಿಕೆಗಳನ್ನು ಆಯೋಜಿಸುವುದು ಯಾವ ಉದ್ದೇಶಕ್ಕಾಗಿ ಅಂದರೆ ಎಲ್ಲ ಮಕ್ಕಳ ಸಹಕಾರ ಭಾಗವಹಿಸುವಿಕೆಗಾಗಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದೋ ರೂಪನಾತ್ಮಕ ಮೌಲ್ಯಾಂಕನದ ಕ್ರಮವಲ್ಲ? ಸೊ ನೆಗೆಟಿವ್ ಕ್ವಶನ್ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದೋ ರೂಪನಾತ್ಮಕ ಮೌಲ್ಯಾಂಕನದ ಕ್ರಮವಲ್ಲ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ವ್ಯಾಖ್ಯಾನಗಳನ್ನು ವಿವರಿಸುವುದು. ಸೊ ವ್ಯಾಖ್ಯಾನಗಳನ್ನು ವಿವರಿಸುವುದು ಇದು ರೂಪನಾತ್ಮಕ ಮೌಲ್ಯಾಂಕನದ ಕ್ರಮವಲ್ಲ. ನೆಕ್ಸ್ಟ್ ಪ್ರಶ್ನೆ, ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನ ವಿಷಯವನ್ನು ಅನುಕೂಲಿಸಲು ಕಥಾ ವಿಧಾನವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಸೊ ಇದು ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದು ಪ್ರಶ್ನೆ ಇದೆ.
ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ, ಸೃಜನಶೀಲತೆ ಮತ್ತು ಸೌಂದರ್ಯಪಾಸನೆ ಮೌಲ್ಯವನ್ನು ಪೋಷಿಸುವುದು. ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಅನ್ವಯ ಪರಿಸರ ಅಧ್ಯಯನದ ಪ್ರಮುಖ ವಿಷಯ ಯಾವುದು? ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ, ಕುಟುಂಬ ಮತ್ತು ಸ್ನೇಹಿತರು. ಸೊ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಅನ್ವಯ ಪರಿಸರ ಅಧ್ಯಯನದ ಪ್ರಮುಖ ವಿಷಯ ಯಾವುದು ಅಂದರೆ ಕುಟುಂಬ ಮತ್ತು ಸ್ನೇಹಿತರು. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಮಾಡೆಲ್ ಕ್ವಶನ್ ಪೇಪರನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು. ಸೊ ಇದರಲ್ಲಿ ಸಾಲ್ವ್ ಮಾಡಿರುವಂತಹ 30 ಪ್ರಶ್ನೆಗಳಲ್ಲಿ 30 ಪ್ರಶ್ನೆಗಳು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ತರಗತಿ ತಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂಥೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ಒಂದು ತರಗತಿಯನ್ನು ಶೇರ್ ಮಾಡ್ತಾ ಹೋಗಿ. ಸೊ ಈ ಒಂದು ತರಗತಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂಥೇಳಿ ಭಾವಿಸ್ತಾ ಇದ್ದೀನಿ. ಮತ್ತೊಂದು ಮಾಡೆಲ್ ಕ್ವಶನ್ ಪೇಪರ್ನೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.